ಬೇರೆ ಬೇರೆ ಪಕ್ಷಗಳು ಸೇರಿಕೊಂಡು ಬಡ ಜನರ ಬದುಕನ್ನು ನಾಶ ಮಾಡಿರುವ ದುರಂತ ಕಥೆಯ ಹೇಳುತ್ತೀವಿ. ಮನಸ್ಸಿಟ್ಟು ಕೇಳಿರನ್ನ ತಂದನ್ನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ತಂದನ ತಾನನ ತಂದೆಯಾದ ಬಾಬಾ ಸಾಹೇಬರು ಸ್ವಾತಂತ್ರ್ಯವನ್ನು ನೋಡಬೇಕು, ಆನಂದ ಹೊಂದಬೇಕು ಎಂಬ ಮನಸೆ ಹೊತ್ತು ಹೋರಾಟ ಮಾಡುತ್ತಾರೆ. ತನ್ನನ್ನ ತಾನನ ತನ್ನನ್ನ ತಾನನ ತನ್ನನ್ನ ತಾನನ ತನ್ನನ್ನ ತಾನನ ತನ್ನನ್ನ ತಾನನ. ಸರಿಯಿಲ್ಲ ಅಂತ ಬಾಬಾ ಸಾಹೇಬರು ಸೈಮನ್ ಆಯೋಗದ ಮುಂದೆ ಮನವಿಯನ್ನು ಅರ್ಪಿಸುತ್ತಾರೆ. ಈ ಮನವಿಯ ಆಧಾರದ ಮೇರೆಗೆ ಬ್ರಿಟಿಷ್ ಪ್ರಧಾನಿಯಾದ ರಾಮ್ಸನ್ ಮ್ಯಾಕ್ ಡೊನಾಲ್ಡ್ ಅವರು 1919 ದುಂಡು ಮೇಜಿನ ಸಭೆಯಲ್ಲಿ ಚರ್ಚಿಸಲು ಕರೆಯುತ್ತಾರೆ. ಆವಾಗ ದುಂಡು ಮೇಜಿನ ಸಭೆಗೆ ಬಂದಿದ್ದ ನಾಯಕರೆಲ್ಲ ತಮ್ಮ ತಮ್ಮ ಜನಾಂಗಕ್ಕೆ ಬೇಕಾದ ಸವಲತ್ತುಗಳ ಬೇಕಾದ ಸೌಕರ್ಯಗಳ ಅಗತ್ಯದ ರಕ್ಷಣೆಯನ್ನು ಪಡೆಯಲು ಮಾತಾಡುತ್ತಾರೆ. ತನ್ನನ್ನ ತಾನನ ತನ್ನನ್ನ ತಾನನ ತನ್ನನ್ನ ತಾನನ ತನ್ನನ್ನ ತಾನನ. ಏನಿದು ಪ್ರಾಬ್ಲಮ್ ಆಗಿದ್ರೆ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಹಾಗೂ ಅಕ್ಕಪಕ್ಕದಲ್ಲಿ ಇದ್ದಂತ ಸರ್ಕಾರಿ ಜಮೀನನ್ನ ಅಂಬೇಡ್ಕರ್ ಭವನಕ್ಕೆ ಮಂಜೂರು ಮಾಡಬೇಕೆಂದು ಜಿಲ್ಲಾ ಅಧಿಕಾರಿಗಳಲ್ಲಿ ಮನವಿ. ಈಗೇನ್ ತಕರಾರು ಏನಾಗಿದ್ರೆ? ತಕರಾರೇನಿಲ್ಲ ಸರ್, ಪಕ್ಕದಲ್ಲಿ ಇರತಕ್ಕಂತ ಸರ್ಕಾರಿ ಜಮೀನನ್ನ ಪರಿಶೀಲನೆ ಮಾಡಿ ತನಿಖೆ ಮಾಡಿ ಅಲ್ಲಿ ವಾಸಿಸತಕ್ಕಂತ 100 ಪರಿಶಿಷ್ಟ ಜಾತಿ ಕುಟುಂಬಗಳಿಗೆ ನ್ಯಾಯವನ್ನ ಕೊಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾದ ಭವನವನ್ನ ನಿರ್ಮಾಣ ಮಾಡಬೇಕೆಂದು ನಾವು ಜಿಲ್ಲಾ ಆಡಳಿತದ ವಿರುದ್ಧ ಧರಣಿ ಸತ್ಯಾಗ್ರಹ ಮಾಡ್ತಿದ್ದೀವಿ. ನಿಮ್ಮ ಅಪೋಸಿಟ್ ಯಾರು ಬಂದಾರೆ? ನಮ್ಮ ಅಪೋಸಿಟ್ ಯಾರು ಬಂದಿದ್ದಾರೋ ನಮಗ್ ಗೊತ್ತಿಲ್ಲ. ನಾವು ಜಿಲ್ಲಾ ಆಡಳಿತ ವಿರೋಧಿಗಳಂತ ನಾವು ತಿಳಿದುಕೊಂಡಿದ್ದೀವಿ. ಜಿಲ್ಲಾ ಆಡಳಿತ ಇದಕ್ಕೆ ಉತ್ತರ ಕೊಡಲೇಬೇಕು. ಇಲ್ಲಾಂದ್ರೆ ಮುಂದೆ ಏನ್ ಮಾಡ್ತಾರೆ? ಇಲ್ಲ ಅಂದ್ರೆ ಉಪವಾಸ ಸತ್ಯಾಗ್ರಹ, ಇಲ್ಲ ಅಂದ್ರೆ ಜಿಲ್ಲಾ ಆಡಳಿತ ಭವನಕ್ಕೆ ನಾವು ಮುತ್ತಿಗೆ ಹಾಕ್ತೀವಿ.